ಗೀತಕ್ಕೆ ನೀವು ಹೇಗೆ ಅಂದ್ರೆ ಚೆನ್ನಾಗಾಯ್ತು. ಎಲ್ಲ ಶಕ್ತಿ ನೀವು ನಿಮ್ಮನ್ನ ಗಟ್ಟಿಗಿಟ್ಟಿಂದಲೇ ಜನ ಹಾಡು ಹೋಗ್ಬಿಡ್ತಾ ಇದ್ದಾರೆ. ಸೊ ಅವರು ನಂಬಿರೋದು ನಿಮ್ಮನ್ನ. ಸೊ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ, ನೀವು ನಿಮ್ಮನ್ನ ಹೇಗೆ ಧೈರ್ಯ ತಗೊಂಡ್ರಿ ಅಂತ ಹೇಳಿ. ಯಾಕಂದ್ರೆ ನೀವು ಯಾರು ಹೇಳಕ್ ಆಪ್ಷನೇ ಇಲ್ಲ, ನೀವೇ ಎಲ್ಲಾನು ತಗೊಳ್ಬೇಕು. ಅಲ್ಲ, ನನಗೆ ಡಾಕ್ಟ್ರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರನ್ನ ನೋಡಿದ ಮೇಲೆ ನಂಗೆ ಸಮಾಧಾನ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಅವ್ರ ಮೇಲಿದ್ದಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟ್ರ್, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರದ್ದು ಆ ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು ಅವರು. ನಾನು ಹೆಂಗೆ ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು. ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇತ್ತು. ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಕೊಂಡು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟ್ರ್ ಹತ್ರ, ಇಲ್ಲಿ ಡಾಕ್ಟರ್ನ ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದಕ್ಕೆ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ. ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಸೆಕೆಂಡ್ ಡೇಗೆ ಡಾಕ್ಟ್ರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ. ಎರಡನೇ ದಿವಸನೇ ನಡೆಸಿದ್ರು ಅವ್ರಿಗೆ. ಎವ್ರಿ ಡೇ ಈ ಬಿಕೇಮ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ, ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ, ಯಾಕಂದರೆ ಏನೂ ಮುಚ್ಚಿಡಲಿಲ್ಲ. ಆಮೇಲೆ ಅದನ್ನು ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆನೇ ನೀವೇ ನೋಡ್ತಾ ಇದ್ದೀರಾ. ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು. ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡಬೇಕಂತ ಇವಾಗ ನೋಡ್ಬೇಕು ಇನ್ಮೇಲೆ. ಹೌದು, ಅದು ಸೌತ್ ಬೀಚ್ ಅಂತ, ಅಲ್ಲಿಗೆ ಹೋಗಿದ್ವಿ, ಅವಾಗ ತೆಗ್ದಿದ್ದು. ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವೀಡಿಯೋಗಳಿದೆ. ಆಮೇಲೆ ಅವರು ಫಸ್ಟ್ ಡೇಯಿಂದ ಹೆಂಗೆ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಪ್ರೊಸೆಸ್ ಹೇಗಾಯ್ತು ಅನ್ನೋದು ಸ್ವಲ್ಪ ಹೇಳ್ಬೋದು. ಅಂದ್ರೆ ಆಪರೇಷನ್ ಆಗಿ 2 ದಿನಕ್ಕೆ ಎನರ್ಜಿ ಕಿಂಗ್ ಎದ್ದಿಟ್ಕೊಂಡು ಓಡಾಡಿದ್ರೆ ಎಲ್ಲ ಓಕೆ, ಅದು ನಾವು ಊಹೆ ಮಾಡಿದ್ರೆ ಶಿವಣ್ಣಂಗೆ ಆ ಎನರ್ಜಿ ಇದೆ ಅಂತೇಳಿ. ಆ ಪ್ರೊಸೆಸ್ ಹೇಗಿತ್ತು ಅಂತ, ಟ್ರೀಟ್ಮೆಂಟ್ ಏನೇನು ತಗೋಬೇಕಾಗಿತ್ತು, ಏನೇನು ಫುಡ್ ತಿನ್ಬೇಕಾಗಿತ್ತು, ಹೇಗೆ ಅಂತ? ಫುಡ್ ಕೇಳ್ಬೇಡಿ, ಭಾಳ ಕಮ್ಮಿ. ಟೇಸ್ಟ್ ಬಂದಿರಲಿಲ್ಲ ಪ್ರಾಪರ್ ಆಗಿ, ಕರೆಕ್ಟಾಗಿ. ಫಸ್ಟ್ 3-4 ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ರಸಮನ್ನ ಇವರೇ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಕಿಚನ್ ಓಪನ್ ಆಗಿದ್ರು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡ್ತೀವಿ. ಇವಾಗ ಸ್ವಲ್ಪ ಬೆಟರ್. ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಹೇಳ್ತಿರಲ್ಲ, ಏನು ಇರ್ಬೋದು ಅಂತ. ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು, ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು. ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ಆಫನ್ ವಾಕ್ ಮಾಡ್ತಾಯಿದ್ದೆ. ಅದು ಸ್ಲೋವಾಗಿ, ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇ ಮಾಡಿ. ಸೊ ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನೀವು ತುಂಬ ಫೋರ್ಸ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು. ಬಟ್ ಐ ಡೋಂಟ್ ನೋ, ಸಮ್ ಹೌ ದಟ್ ಕಾನ್ಫಿಡೆನ್ಶಿಪ್ ಅಂತ.